ಎಲ್ರಿಗೂ ನಮಸ್ಕಾರ. ಕನ್ನಡದ ಹೆಸರಾಂತ ನಿರ್ದೇಶಕರು ಶ್ರೀ ಕೆ ವಿ ರಾಜು ಅವರು ಒಂದು ಸ್ವಾರಸ್ಯ ವಿಷಯ ಹೇಳಬೇಕಿತ್ತು ಅವ್ರ ಬಗ್ಗೆ. ಅವರು ತೀರ್ಕೊಳ್ಳೋಕ್ಕಿಂತ ಒಂದು 2 ವರ್ಷದ ಹಿಂದೆ ನಾನು ಅವ್ರನ್ನ ಗಾಂಧಿನಗರದ ಕನಿಷ್ಕ ಹೋಟೆಲಲ್ಲಿ ಭೇಟಿಯಾಗಿದ್ದೆ. ಒಂದು 2 ಸಲ ಭೇಟಿಯಾಗಿದ್ದೀನಿ ಅವ್ರನ್ನ. ಎಷ್ಟು ವಿಷಯಗಳು ಹೇಳಿದ್ರು ಅಂದರೆ ಎಂಥ ಬ್ರಿಲಿಯಂಟ್ ಅವರು, ಗ್ರೇಟ್. ತುಂಬ ನೆನಪಾಗ್ತಿದ್ದಾರೆ. ಆದ್ದರಿಂದ ಕೆಲವರು ಅವ್ರ ವಿಷಯ ಹೇಳಿದ್ದನ್ನ ಹೇಳ್ತೀನಿ ನಾನು. ಅವ್ರನ್ನ ಭೇಟಿ ಮಾಡಿ ಅವರು ಸಿನಿಮಾಗಳ ಬಗ್ಗೆ ಮಾತಾಡುವಾಗ ನಾನು ಕೇಳಿದೆ ಅವ್ರನ್ನ, ಸರ್ ನೀವು ನಮ್ಮ ಪ್ರಭಾಕರ್ ಅವರಿಗೆ ಸಿನಿಮಾ ಮಾಡಿದ್ದೀರಿ, ಅಂಬರೀಷ್ ಅವರಿಗೆ ಮಾಡಿದಿರಿ, ರವಿ ಸರ್ಗೂ ಮಾಡಿದ್ರಿ, ಮತ್ತು ನಮ್ಮ ದೇವರಾಜ್ ಅವ್ರಿಗೆ ಮಾಡಿದ್ರಿ, ಶಶಿಕುಮಾರ್ ಅವ್ರಿಗೂ ಮಾಡಿದ್ರಿ, ಜಗ್ಗೇಶ್ ಅವ್ರಿಗೂ ಮಾಡಿದ್ರಿ, ಯಾಕೆ ಸರ್ ವಿಷ್ಣು ಸರ್ಗೆ ಸಿನಿಮಾ ಮಾಡಿಲ್ಲ ಅಂತ ಕೇಳಿದೆ. ವಿಷ್ಣು ಸರು ಕೆ ವಿ ರಾಜ್ ಅವರು ಸಿನಿಮಾಗಳೇ ಬಂದಿಲ್ಲ, ಆ ಕಾಂಬಿನೇಷನ್ ಸಿನಿಮಾನೇ ಬಂದಿಲ್ಲ. ಕೇಳಿದೆ. ಆವಾಗ ಅವ್ರು ಜೋರಾಗಿ ನಗಾಡಿದ್ರು. ಎಲ್ಲ ರೆಡಿಯಾಗಿತ್ತಪ್ಪ, ನನಗೂ ಆಸೆ ಇತ್ತು, ಆತ ಅದ್ಭುತ ನಟ, ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಆಸೆ ಇತ್ತು, 4-5 ಪ್ರಾಜೆಕ್ಟ್ ಡ್ರಾಪ್ ಆಗೋಯ್ತು ಅಂದರು. ನಂಗೆ ಶಾಕ್ ಆಗೋಯ್ತು. 4-5 ಪ್ರಾಜೆಕ್ಟಾ, ಯಾವುದು ಸರ್ ಅದು ಅಂತ. ಒಳ್ಳೆ ಮೂಡ್ಲಿದ್ರು ಕೆ ವಿ ರಾಜ್ ಅವರು ಎಲ್ಲ ಟೈಮಲ್ಲೂ ಸರಿಯಾಗಿ ಮಾತಾಡಲ್ಲ. ಅವ್ರು ಯಾವುದೋ ಬ್ಯುಸಿಲಿದ್ದಾಗ ಅವ್ರು ಮಾತಾಡಲ್ಲ. ಅವತ್ತು ಒಳ್ಳೆ ಮೂಡ್ಲಿದ್ರು, ಕಾಫಿ ಕುಡಿತಾ ಮಾತಾಡಿದ್ರು. ಹೌದಪ್ಪ, ಅವರಿಗೆ ಸಂಭಾಷಣೆಗಳು ಸ್ವಲ್ಪ ಸರಳವಾಗಿರಬೇಕು, ಅಂದರೆ ಒಂದು ಕೆಟ್ಟ ಪದ ಇರಬಾರ್ದು, ಆಡು ಭಾಷೆಯಲ್ಲಿ ಇರಬೇಕು, ಎಲ್ಲ ಓಕೆ, ಆದರೆ ಕೆಟ್ಟ ಪದ ಇರಬಾರ್ದು, ಅವ್ರು ಇಷ್ಟಪಡಲ್ಲ ಅಂತ ಹೇಳಿದ್ರು. ಕೆಟ್ಟ ಪದ ಅಂದರೆ ಏನು ಅಂದರೆ, ಕೆ ವಿ ರಾಜು ಅವರು ಮಾಡೋ ಸಿನಿಮಾಗಳೆಲ್ಲ ಸಿಸ್ಟಮ್ ಬಗ್ಗೆ ಒಂದು ಅಳವಡ್ಕೊಂಡಿರುತ್ತೆ, ಒಂದು ಸಿಸ್ಟಮ್ ಬಗ್ಗೆ ಮಾತಾಡಿರ್ತಾರೆ ಅವರು. ಅವ್ರದ್ದು ಬೆಳ್ಳಿ ಕಾಲುಂಗುರ ಬೆಳ್ಳಿ ಮೂಣ ಬಿಟ್ಟರೆ ಮಿಕ್ಕಿದ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಕೂಡ ಸಿಸ್ಟಮ್ ಬಗ್ಗೆ ಮಾತಾಡಿದ್ದು. ಈ ಸರ್ಕಾರದ ಬಗ್ಗೆ, ಇಲ್ಲಿರುವಂಥ ವ್ಯವಸ್ಥೆ ಬಗ್ಗೆ, ಅವ್ಯವಸ್ಥೆ ಬಗ್ಗೆ, ಇದ್ರ ಬಗ್ಗೆ ಅವರು ಸಿನಿಮಾಗಳು ಮಾಡಿದ್ದಾರೆ. ಇಂದ್ರಜಿತ್ತು, ಸಂಗ್ರಾಮ, ಯುದ್ಧಕಾಂಡ, ನಿಜ, ಆಮೇಲೆ ಕದನ, ಇದೆಲ್ಲನೂ ಬಂಧಮುಕ್ತ, ಇದೆಲ್ಲನೂ ಕೂಡ ಸಿಸ್ಟಮ್ ಬಗ್ಗೆ, ಆ ಸಿಸ್ಟಮ್ ಒಳಗಡೆ ಫ್ಯಾಮಿಲಿ ಒಂದು ಒದ್ದಾಡೋ ರೀತಿ, ಸುಂದರಕಾಂಡ ಇದು ಕೂಡ, ಇದೆಲ್ಲನೂ ಮಾಡಿದ್ದಾರೆ. ಶಂಕರ್ನಾಗ್ ಅವ್ರಿಗೂ ಕೂಡ ಸಿನಿಮಾ ಮಾಡಿದ್ದಾರೆ. ಅವತ್ತು ನಾನು ಹೇಳಿದೆ ಅವ್ರ ವಿಷಯ, ಆಗಲೇ ಬಿಟ್ಟೆ, ಸಾರಿ. ಆದರೆ ಎಷ್ಟು ಬೇಜಾರಾಯಿತು ಅಂದರೆ, ಇದೆಲ್ಲ ಮಾಡಿದ್ದೀನಪ್ಪ, ಆದರೆ ನಾನು ಮಾಡಬೇಕಾದಾಗ ಅಲ್ಲಿ ಸಂಭಾಷಣೆ ಕೂಡ ಹಂಗೆ ಬರೆದಿರ್ತೀನಿ. ಕೆಲವು ಆ ಸನ್ನಿವೇಶಗಳಲ್ಲಿ ಬರುವಂಥ ಒಂದು ಆ ಸೀನ್ಗಳಿಗೆ ಬಿಲೋ ದಿ ಬೆಲ್ಟ್ ಸಂಭಾಷಣೆ ಬರೀಬೇಕಾಗುತ್ತೆ, ಕೆಟ್ಟ ಪದ ಯೂಸ್ ಮಾಡಬೇಕಾಗುತ್ತೆ. ಒಬ್ಬರಿಗೆ ಬೈಯೋ ಥರ ಡ್ಯಾಶ್ ಡ್ಯಾಶ್ ಅಂತೇಳಿ ಕೆಟ್ಟ ಪದಗಳು ಗೊತ್ತು ನಿಮಗೆ, ಅದು ಬರೀಬೇಕಾಗುತ್ತೆ, ಬರೆದಿದ್ದೀನಿ. ಆದರೆ ವಿಷ್ಣು ಸರು ಅದು ಹೇಳೋಕೆ ಒಪ್ತಿರಲಿಲ್ಲ ಅಂತ. ಇಲ್ಲಿ ನಾವು ವಿಷ್ಣು ಸರ್ನ ಅಪ್ರಿಷಿಯೇಟು ಮಾಡಬೇಕು. ಕೆ ವಿ ರಾಜ್ ಅವರಿಗೆ ವಿಷ್ಣು ಸರ್ಗೆ ಸಿನಿಮಾ ಮಾಡೋಕ್ಕಾಗಿಲ್ವಲ್ಲ ಅಂತ ಬೇಜಾರು ಪಡಬೇಕು. ಅವ್ರು ಹೇಳೋರು, ಹುಲಿಯಾ ಸಿನಿಮಾ ನೋಡಿ ನನಗೆ 2 ಕೈ ಎತ್ತಿ ಮುಗಿದ್ಬಿಟ್ರು ಕಣಯ್ಯ ಅಂತ ಹೇಳಿದ್ರು. ಅದ್ಭುತ ಸಿನಿಮಾ ಮಾಡಿದ್ದೀಯಾ ಹುಲಿಯಾ, ನಂಗೆ ತುಂಬ ಇಷ್ಟ ಆಯಿತು, ನಾನು ಎಷ್ಟೋ ಟೈಮ್ ಆಯ್ತು ಅಂತ ಒಳ್ಳೆ ಸಿನಿಮಾ ನೋಡಿ, ಮತ್ತೆ ಸಿನಿಮಾ ಮಾಡೋಣ ನಾವು ಇಬ್ಬರು, ಅಂದರೆ ನಾವು ಸಿನಿಮಾ ಮಾಡೋಣ ಕಣಯ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಫಸ್ಟ್ ಪ್ರಾಜೆಕ್ಟ್ ಡ್ರಾಪ್ ಆಗಿತ್ತು, ಮತ್ತೆ ಶುರು ಮಾಡೋಣ ಅಂತಾರೆ. ನೋ, ಮಾಡೋಕ್ಕಾಗಲ್ಲ. ಕತೆ ಮಾಡ್ತಾರೆ, ಒಂದು ಕಾಳಿನ ಕತೆ ಅಂತ, ಒಂದು ಕಾಳಿನ ಕತೆ ಅಂತ. ಒಂದು ಕಾಳಿಗೆ ಒದ್ದರೆ ಒಂದು ರೈತನಿಗೆ ಒದ್ದಾಗೆ. ಅಂದರೆ 2 ಸೀನ್ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಬ್ಯಾರಿಕೇಡ್ ಹಾಕೋ ಥರ, ರೈತರೆಲ್ಲ ಮುತ್ತಿಗೆ ಹಾಕೋ ಥರ, ಸ್ವಲ್ಪ ಕೆಟ್ಟ ಪದಗಳೆಲ್ಲ ರೈತರು, ಆ ರೈತರಿಗಾದಂಥ ಅನ್ಯಾಯ, ರೈತ ಮುಖಂಡ ವಿಷ್ಣು ಸರ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡ್ರು, ಒಂದು ರೈತ ಮುಖಂಡನಾಗಿ. ಆದರೆ ಅಲ್ಲಿರುವಂಥ ಕ್ಲೈಮ್ಯಾಕ್ಸ್ಗೆ ಬರುವಂಥ ಡೈಲಾಗ್ಗಳಿಗೆ ವಿಷ್ಣು ಸರ್ ಒಪ್ಪಲ್ಲ. ಕೆ ವಿ ರಾಜ್ ಅವರು ಅದು ಬೇಡ, ಅದನ್ನ ತೆಗಿಯೋಕ್ಕೆ ರೆಡಿ ಇಲ್ಲ. ನೋ ಕಾಂಪ್ರಮೈಸ್ ಡೈರೆಕ್ಟರ್ ಕೆ ವಿ ರಾಜು ಅವರು ಕಾಂಪ್ರಮೈಸೇ ಆಗಲ್ಲ. ಇದಿದ್ರೇ ಆ ಸೀನ್ಗೊಂದು ತೂಕ ಬರೋದು ಬೇಕು ಅಂತ ಹೇಳೋರು. ವಿಷ್ಣು ಸರ್ ಈ ಥರ ಡೈಲಾಗ್ ನಾನು ಮಾತಾಡೋಕ್ಕಾಗಲ್ಲಪ್ಪ, ನನಗೆ ಕಷ್ಟ ಆಗುತ್ತೆ. ಅಂದರೆ ಮಾತಾಡೋಕ್ಕೆ ಈಸಿ, ಆದರೆ ಜನಗಳನ್ನ ಆ ಥರ ನೋಡಿಲ್ಲ. ಡಾಕ್ಟರ್ ರಾಜ್ಕುಮಾರ್ ನಂತರ ವಿಷ್ಣು ಸರೇ ಒಂದು ಎಲ್ಲೂ ಅಶ್ಲೀಲ ಪದಗಳನ್ನ ಯೂಸ್ ಮಾಡದೆ ಸಿನಿಮಾಗಳು ಮಾಡಿದವರು. ಮಿಕ್ಕವರೆಲ್ಲ ಮಾತಾಡಿದ್ದಾರೆ, ಆ ಸಂಭಾಷಣೆ ಹೇಳಿದ್ದಾರೆ, ಅದು ಹೇಳಲೇಬೇಕಾಗುತ್ತೆ, ಸನ್ನಿವೇಶ ಹಂಗಿರುತ್ತೆ. ಆದರೆ ಅಣ್ಣವರಾದ್ಮೇಲೆ ವಿಷ್ಣು ಸರು ಆ ಥರ ಸಂಭಾಷಣೆಗಳೆಲ್ಲೂ ಹೇಳಿಲ್ಲ. ಹಾಗಾಗಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲಪ್ಪ ಅಂತಾರೆ, ಆ ಪ್ರಾಜೆಕ್ಟೇ ಆಗಲ್ಲ. ಈ ಥರ 4-5 ಪ್ರಾಜೆಕ್ಟ್ಗಳು ಡ್ರಾಪ್ ಆಗುತ್ತೆ. ಇದೇ ರೀತಿ ಕೆ ವಿ ರಾಜು ಅವರು ತುಂಬ ವಿಷಯಗಳು ಹೇಳಿದ್ರು. ಬಂಧಮುಕ್ತ ಸಿನಿಮಾ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ಇಷ್ಟಪಟ್ಟು ಕೆ ವಿ ರಾಜು ಮನೆಗೆ ಕರೆಸ್ಕೊಂಡು ನನಗೆ ಮಾಡ್ಕೊಡಿ ರಾಜು ಅವರು, ಈ ಥರ ಮೂವಿ ಮಾಡ್ಬೇಕು ರಾಜು ಅವರೇ, ನನಗೆ ಒಂದು ಸಿನಿಮಾ ಮಾಡಿ ಅಂತ ಹೇಳ್ತಾರೆ. ಬಟ್ ಮಾಡಲಿಕ್ಕಾಗಲ್ಲ. ಆದರೆ ಬಂಧಮುಕ್ತದ ಒಂದು ಇನ್ಸ್ಪಿರೇಷನ್ನೇ ದೇವತ ಮನುಷ್ಯ. ಅದೇ ಬಂಧಮುಕ್ತ ಹಿಂದಿಲಿ ಅಮಿತಾಬ್ ಬಚ್ಚನ್ ಅವರು ಮಾಡ್ತಾರೆ, ನಮ್ಮ ರಾಜು ಅವರು ಡೈರೆಕ್ಷನ್ ಮಾಡ್ತಾರೆ. ಇಂದ್ರಜಿತ್, ಅದ್ರ ಟೈಟ್ಲ್ ಇಂದ್ರಜಿತ್ ಅಂತ. ಅಮಿತಾಬ್ ಬಚ್ಚನ್ ಅವ್ರಿಗೆ ಆ್ಯಕ್ಷನ್ ಕಟ್ ಹೇಳಿದಂಥ ಹೆಗ್ಗಳಿಕೆ ಕೆ ವಿ ರಾಜು ಅವ್ರದ್ದು. ಇದೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಇದು ಎಷ್ಟೋ ವಿಷಯಗಳು ಗೊತ್ತಿರಲ್ಲ ನಿಮಗೆ. ಕೆ ವಿ ರಾಜು ಅವರು ಬೇಗ ನಮ್ಮಿಂದ ದೂರ ಆದರು. ಅವ್ರು ಇರೋವರೆಗೂ ಅವ್ರ ಹತ್ರ ಕೆಲಸ ತೆಗೆಸ್ಕೋಬೋದಿತ್ತು. ಆದರೆ ಎಷ್ಟೋ ನಿರ್ಮಾಪಕರು, ನಿರ್ದೇಶಕರು ಅವ್ರ ಹತ್ರ ಸಂಭಾಷಣೆ ಬರೆಸ್ಕೊಂಡು ಲಾಭ ತಗೊಂಡು ಹೋಗಿದ್ದಾರೆ ಹೊರತು ಅವ್ರು ಡೈರೆಕ್ಷನ್ ಮಾಡೋಕ್ಕೆ ಅವಕಾಶ ಆಮೇಲೆ ಕೊಟ್ಟಿಲ್ಲ ಅವ್ರಿಗೆ. ಅದು ಕೊಡಬೇಕಿತ್ತು ಅಂತ ಹೇಳ್ತೀನಿ ನಾನು. ಯುದ್ಧ ಅಂತ ಹೇಳೋ ಸಿನಿಮಾ ಬಂತು ದೇವರಾಜ್ ಅವ್ರದ್ದು, ಅದ್ಭುತ ಸಿನಿಮಾ. ಈ ರೀತಿ ಎಲ್ಲ ಸಿಸ್ಟಮ್ ಬಗ್ಗೆನೇ ಮಾತಾಡಿದ್ರು, ಸಿಸ್ಟಮ್ ಬಗ್ಗೆನೇ ಅವ್ರು ಸಿನಿಮಾಗಳು ಮಾಡಿದ್ರು. ಹಾಗಾಗಿ ಕೆಲವು ಕೆ ವಿ ರಾಜು ಅವ್ರ ವಿಷಯ ನೆನಪಾಯಿತು ನನಗೆ. ಅವ್ರನ್ನ ಭೇಟಿ ಮಾಡಿ ದಿನಗಳು ನೆನಪಾದವು, ಹಾಗಾಗಿ ಹಂಚ್ಕೊಂಡೆ. ಥ್ಯಾಂಕ್ ಯು.